ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಸೀರೆಗಳು. ಇಷ್ಟೊಂದು ಸೀರೆಗಳನ್ನ ಇಟ್ಕೊಂಡು ಮಾರ್ತಿದ್ದೀರಾ ಅಂತ ಅನ್ಕೋಬೋದು. ನಾನು ಯಾವ ಸೀರೆನೂ ಮಾರ್ತಾ ಇಲ್ಲ. ಬಟ್ ಇದಕ್ಕೆ ಫಾಲ್ಸು ಮತ್ತು ಪಿಕೋನ ಭಾಳ ಸೀರೆಗಳು ಇದ್ದಾಗ ಒಂದೊಂದೇ ಸೀರೆಗೆ ಫಾಲ್ಸು ಪಿಕೋ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನೇ ಅದು. ಒಂದೊಂದು ಸೀರೆಗೂ ಪಿಕೋ ಮಾಡಿಬಿಟ್ಟು ಫಾಲ್ ಹಾಕಿದರೆ ತುಂಬಾ ತಡ ಆಗುತ್ತಾ, ಹಂಗೆ ಯಾರೂ ಮಾಡಬೇಡಿ. ಫಾಲ್ಸ್ ಮತ್ತು ಪಿಕೋ ಮಾಡಬೇಕಾದ್ರೆ ಭಾಳ ಸೀರೆಗಳಿದ್ವು ಅಂದರೆ ಏನು ಮಾಡಬೇಕು ಅಂತಂದ್ರೆ, ಇದಕ್ಕೆ ಈಗ ಒಂದು ಸೀರೆ ತೊಗೊಂಡ್ವಿ. ಒಂದು ಸೀರೆ ತೊಗೊಂಡ್ರೆ ಇದು ನೋಡಿ ತುದಿಗೆ ಲೇಸ್ ಬಂದಿರುತ್ತೆ. ಈ ರೀತಿ ಲೇಸ್ ಬಂದಿರುತ್ತೆ. ಹಿಂಭಾಗದಲ್ಲಿ ಪಿಕೋ ಮಾಡಬೇಕಾಗಿರುತ್ತೆ. ಕೆಲವೊಂದು ಸೀರೆಗೆ ಏನಾಗುತ್ತೆ, ಇಲ್ಲಿನೂ ಪಿಕೋ ಮಾಡಬೇಕು, ಇಲ್ಲಿನೂ ಪಿಕೋ ಮಾಡಬೇಕು. ಆದರೆ ಇಲ್ಲಿ ಕಲರ್ ಚೇಂಜ್ ಇರುತ್ತೆ, ಇಲ್ಲಿ ಕಲರ್ ಚೇಂಜ್ ಇರುತ್ತೆ. ಇದಕ್ಕೂ ಬೇರೆ ದಾರ ಹಾಕ್ಕೋಬೇಕು, ಇದಕ್ಕೂ ಬೇರೆ ದಾರ ಹಾಕ್ಕೋಬೇಕು. ಫಾಲ್ಸ್ ಮಾಡುವಾಗೂ ಇಲ್ಲಿ ತುದಿಗೆ ಇಲ್ಲಿ ನೋಡ್ರಿ, ಇಲ್ಲಿ ತುದಿಗೆ ಈ ಕಲರ್ ಹಾಕ್ಕೋಬೇಕು, ಮೇಲ್ಗಡೆ ಈ ಕಲರ್ ಹಾಕ್ಕೋಬೇಕು. ಇಲ್ಲಿ ಕೂಡ 2 ಕಲರ್ ದಾರ ಆಗುತ್ತೆ. ಪಿಕೋ ಮಾಡೋಕ್ಕೂ 2 ಕಲರ್ ದಾರ. ಒಟ್ಟಲ್ಲಿ ಒಂದು ಸೀರೆಗೆ 4ರಿಂದ 3 ಕಲರ್ ದಾರ ಬೇಕೇ ಬೇಕು. ಈ ರೀತಿ ಚೇಂಜ್ ಮಾಡ್ತಾ ಕೂತಂಗಿಲ್ಲ, ತುಂಬಾ ತಡ ಆಗುತ್ತೆ. ಅದಕ್ಕೋಸ್ಕರ ಈ ಒಂದೊಂದೇ ಸೀರೆ ಫಾಲ್ಸ್ ಪಿಕೋ ಮಾಡೋಕ್ಕಿಂತ ನಾನು ಹೇಳ್ದಾಗೆ ಮಾಡಿ ನಿಮ್ಮ ಸೀರೆ ಫಾಲ್ಸ್ ಪಿಕೋ ಜಲ್ದಿ ಬೇಗ ಆಗುತ್ತೆ. ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟು ಎಲ್ಲ ಸೀರೆಗಳನ್ನು ತುದಿ ಏನಿರುತ್ತಲ್ಲ, ಇದು ಅಂಚು, ಇವನ್ನೆಲ್ಲದನ್ನು ಕಟ್ ಮಾಡಿ ಇಟ್ಕೊಂಬಿಡಿ. ಎಲ್ಲಿ ಯಾವುದು ಪಿಕೋ ಮಾಡಬೇಕು ನೋಡು ಅದನ್ನೆಲ್ಲ ನೈಸಾಗಿ ನಮ್ಮ ಸಮ ಬರುವಾಗೆ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದ ಎಷ್ಟು ಸೀರೆಗಳದಾವ ಅವು ಒಂದೇ ಕಲರ್ ದಾರ ಮ್ಯಾಚ್ ಆಗುತ್ತೇನೋ ಅಂತಂದ್ಬಿಟ್ಟು ಒಂದೊಂದು ಸೀರೆನ ಒಂದೊಂದು ಸಲ ಒಂದೇ ಕಲರಿನೂ ಎರಡು ಇರ್ತಾವೆ ಪಿಕೋ ಮಾಡೋವು. ಹಂಗತ್ರ ಇದ್ದಾಗ ಆ ಸೀರೆನ ಪಿಕೋನ ಒಂದೇ ಸರ್ತಿ ಮಾಡಿಬಿಡ್ಬೇಕು. ಹಾಗಾದರೆ ಒಂದೇ ದಾರ 2 ಸೀರೆ ಪಿಕೋನ ಮಾಡಬಹುದು. ಅದೇ ರೀತಿ ಅಂದರೆ ಪಿಕೋ ಮಾಡಿ ಬಿಟ್ಟುಬಿಡಬೇಕು. ಫಾಲ್ ಮಾತ್ರ ಹಾಕಕ್ಕೆ ಹೋಗಬೇಡಿ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಎಷ್ಟೇ ಸೀರೆ ಇರಲಿ, ಅವು ಒಂದು 10 ಇರಲಿ, 20 ಇರಲಿ, 30 ಇರಲಿ, ಎಷ್ಟೊಂದು ಸೀರೆಗಳಿರಲಿ, ಒಂದು ದಿನದಲ್ಲಿ ನಾವು ಮುಗಿಸ್ಬೇಕು ಅಂತಂದ್ರೆ ಏನು ಮಾಡಬೇಕು ಅಂದರೆ, ಫಸ್ಟು ಎಲ್ಲದಕ್ಕೂ ಪಿಕೋ ಮಾಡ್ಕೋಬೇಕು. ಪಿಕೋ ಮಾಡಿದಾದ್ಮೇಲೆ ಒಂದೊಂದೇ ಸೀರೆಗೆ ಒಂದೊಂದೇ ಫಾಲ್ಸನ್ನು ಹಾಕ್ತಾ ಹೋಗಬೇಕು. ಇದು ಈಸಿ ಮೆಥಡ್. ನಾವು ಬೇಕಿದ್ರೆ ನೀವು ಈ ರೀತಿ ಮಾಡಿಲ್ಲ ಅಂದರೆ ಮಾಡಿ ನೋಡಿ, ನಿಮ್ಮ ಸೀರೆಗಳು ಫಾಸ್ಟಾಗಿ ರೆಡಿ ಆಗ್ತಾವೆ. ನಾನಂತೂ ಇದೇ ರೀತಿಯಾಗಿ ಮಾಡ್ತೀನಿ. ಇಲ್ಲಾಂದರೆ ಈಗ ಪಿಕೋದು ಪಾದ ಚೇಂಜ್ ಮಾಡಬೇಕು, ಫಾಲ್ಸಿಂದು ಪಾದ ಚೇಂಜ್ ಮಾಡಬೇಕು. ಎರಡೂ ಚೇಂಜ್ ಮಾಡ್ತಾ ಈಗ ಒಂದು ಸೀರೆ ಪಿಕೋ ಮಾಡಿದ್ವಿ, ಕಿತ್ಬಿಟ್ಟು ಫಾಲ್ಸಿಂದು ಪಾದ ಹಾಕ್ಬಿಟ್ಟು ಫಾಲ್ಸ್ ಹಚ್ಬೇಕು ಹೋದ್ವಿ. ಮತ್ತು ಈ ಸೀರೆ ಮುಗೀತು ಅಂತ ಎತ್ತಿಟ್ಟು ಮತ್ತು ಈ ಸೀರೆಗೆ ಪಿಕೋ ಮಾಡಬೇಕು. ಪಿಕೋಕ್ಕೆ ಮತ್ತೆ ಪಿಕೋ ಪಾದ ಹಾಕಬೇಕು. ಪಿಕೋ ಆದ ತಕ್ಷಣ ಫಾಲ್ಸ್ ಹಚ್ಬೇಕಂದ್ರೆ ಮತ್ತೆ ಫಾಲ್ಸ್ ಪಾದ ಹಾಕಬೇಕು. ಅದಕ್ಕೆ ಈ ಒಂದೊಂದಿಗೆ ಪಾದ ಚೇಂಜ್ ಮಾಡ್ತಾ ಇದ್ದರೆ ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ, ನಮ್ಮದು ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಯಾರು ದಯವಿಟ್ಟು ಒಂದೊಂದು ಸೀರೆಗೆ ಫಾಲ್ಸ್ ಮತ್ತು ಪಿಕೋನ ಮಾಡೋಕ್ಕೆ ಹೋಗ್ಬಿಡಿ. ಅವು ಎಷ್ಟು ಸೀರೆ ಇದ್ದಾವೆ ಅಷ್ಟು ಸೀರೆಗೂ ಪಿಕೋ ಮಾಡ್ಕೊಂಬಿಡಿ. ಫಸ್ಟು ಮೊದಲನೇದಾಗಿ ಪಿಕೋ ಮುಗಿಸ್ಕೊಂಡ್ರೆ ಫಾಲ್ಸನ್ನು ಬೇಕಿದ್ರೆ ನಾವು ಒಂದೊಂದಾಗಿ ಹಾಕ್ತಾ ಹೋಗ್ಬೋದು. ಬೇಗ ಆಗುತ್ತೆ. ನಾನು ಮಾತ್ರ ಫಾಲ್ಸನ್ನು ಕೈವಲಿಗೆ ಹಾಕೋದಿಲ್ಲ, 2 ಕಡೆನೂ ದಾರನೇ ಹಾಕ್ತಾ ಇದ್ದೀನಿ. ಇಲ್ಲಿ ಮಿಷನ್ ಹೊಲಿಗೆ ಹಾಕಿದ್ದೀನಿ, ಇಲ್ಲಿ ಕೂಡ ಮಿಷನ್ ಹೊಲಿಗೆನೇ ಹಾಕಿದ್ದೀನಿ. ನೋಡಿ, ಕಾಣಿಸ್ತಾ ಇರ್ಬೋದು. ನಾನು ಯಾವುದೇ ಸಾರಿಗಳಿಗೂ ಕಸ್ಟಮರಿಗಾಗಿರಲಿ ನಮಗಾಗಿರಲಿ ಯಾವುದಕ್ಕೂ ಕೈವಲಿಗೆ ಹಾಕೋದು ಇಲ್ಲ. ಎಲ್ರಿಗೂ ಕೂಡ ಇದೇ ರೀತಿಯೇ ಫಾಲ್ಸನ್ನು ಹಾಕ್ಕೊಡ್ತೀನಿ. ಈ ರೀತಿ ಹಾಕೋದ್ರಿಂದ ಬೇಗ ಸೀರೆ ಫಾಲ್ಸು ಮುಗಿದೋಗುತ್ತೆ. ಬಟ್ ಇದು ಕಿತ್ತುತ್ತಾ ಎಳೆ ಗುಂಜಾಗುತ್ತಾ ಅನ್ನೋದೇನಿಲ್ಲ. ನೀಟಾಗಿ ನಾವು ಹಾಕೋತಾ ಹೋದ್ರೆ ಯಾವುದೇ ರೀತಿಯಾಗಿ ಗುಂಜು ಬೀಳಲ್ಲ, ಮುದುಡಿ ಬೀಳಲ್ಲ, ಎಲ್ಲೂ ಸೀರೆ ಏನೂ ಹಾಳಾಗಲ್ಲ, ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ, ಕೆಲವೊಂದು ಸೀರೆಗಳಿಗೆ ಏನಾಗುತ್ತಪ್ಪ ಅಂತಂದ್ರೆ
ಅಷ್ಟು ಬೇರೆ 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 ದಾರ ಇರುತ್ತೆ. ಈ ಸೀರೆ ನೋಡಿ, ಇಲ್ಲೂ ಅದೇ ಕಲರ್ ಬರುತ್ತೆ, ಇಲ್ಲೂ ಅದೇ ಕಲರ್ ಬರುತ್ತೆ. ಈ ರೀತಿ ಬಂದಾಗ ಫಾಲ್ಸ್ ಅನ್ನೋದು ಬೇಗನೆ ಮುಗಿದೋಗುತ್ತೆ. ಯಾಕಂದರೆ ದಾರ ಒಂದೇ ಸಲ ಸುತ್ತಕೊಂಡು ಹಾಕ್ಕೊಂಡಿರ್ತೀವಿ, ಪದೇ ಪದೇ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಮೇಲೆ ಕೆಳಗೆ ಅದೇ ದಾರನ ಹಾಕ್ಕೊಂಡ್ಬಿಡ್ತೀವಿ. ಹೀಗಾಗಿ ಫಸ್ಟ್ ಪಿಕೋ ಮಾಡಿದ್ಬಿಟ್ವಿ ಅಂತಂದರೆ ನಾವು ಫಾಲ್ಸಿಗೆ ಹಚ್ಚೋದಕ್ಕೆ ತುಂಬಾ ಜಲ್ದಿ ಬೇಗ 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 ಆಗುತ್ತೆ. ನಾನು ಕೂಡ ಇದೇ ರೀತಿ ಮಾಡ್ತಾಯಿದ್ದೀನಿ. ನೀವು ಕೂಡ ಬೇರೆ ಥರ ಮಾಡ್ತಾಯಿದ್ರೆ ಇದೇ ರೀತಿಯಾಗಿ ಮಾಡಿ. ನೀವು ಫಾಲ್ಸು ಸೀರೆ ಪಟ್ಟ ಪಟ್ಟ ಪಟ ಆಗುತ್ತೆ. ದಿನಕ್ಕೆ ಒಂದು 5 ಮಾಡೋರು 10 ಮಾಡ್ತೀರಿ, 10 ಮಾಡೋರು 15 ಮಾಡ್ತೀರಿ, 15 ಮಾಡೋರು 20 ಮಾಡ್ತೀರಿ. ಇದೇ ರೀತಿ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಂತರೂ ದಿನಕ್ಕೆ ಒಂದು 8 ಸೀರೆ ಇದ್ರೂ 8-10 ಸೀರೆ ಇದ್ರೂ ಕೂಡ ನಾನು ಒಂದು ದಿವಸ ಪಿಕೋ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಡೇ ಅಷ್ಟಕ್ಕೂ ಫಾಲ್ ಆಗ್ತಾ 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 ಕೂತು ಬಿಡ್ತೀನಿ. ಯಾಕಂದರೆ ಒಂದೇ ದಿನದಲ್ಲಿ ಮಾಡ್ಬೋದು, ಟೈಮ್ ಇದ್ದರೆ ಮಾಡ್ಬೋದು. ಟೈಮ್ ಇರುತ್ತೆ, ಬಟ್ ನಮ್ಗೆ ಬೇರೆ ಕೆಲಸ ಇರೋದ್ರಿಂದ ಮಿಷನಿಗೆ ಕುಳ್ದ್ರಕ್ಕಾಗಲ್ಲ. ಬೇರೆಯವ್ರದ್ದು ಅಂದರೆ ಬೇರೆ ಎಲ್ಲೂ ಏನೂ ಕೆಲಸ ಇರಲ್ಲ, ಅವ್ರು ಮಿಷನಿಗೆ ಕೂಗ್ತೀನಿ ಅಂತಂದರೆ ಒಂದು ದಿನದಲ್ಲಿ ಪಿಕೋ ಮಾಡಿ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನೀವು ಎಲ್ಲ ಸಾರಿಗಳನ್ನು ಫಾಲ್ಸನ್ನು ಹಾಕ್ಬೋದು. ಫಾಲ್ಸ್ ಮಾತ್ರ ಎಲ್ಲ ಸೀರೆಗಳದ್ದು ಹಿಂದಿನ ದಿವಸನೇ ಕಲರ್ ಹುಡುಕ್ಬಿಟ್ಟು ಫಾಲ್ಸ್ ನೀರಲ್ಲಿ ಹಾಕಿಬಿಟ್ಟು ಒಣಗಾಕ್ಬಿಡಿ. ಎಲ್ಲ ಫಾಲ್ಸಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಫಾಲ್ಸನ್ನು ಬೇಗ 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 ಹಾಕ್ಬೋದು. ತುಂಬ ಚೆನ್ನಾಗತ್ತೆ. ನೀವು ಕೂಡ ಬೇರೆ ರೀತಿ ಮಾಡ್ತಾಯಿದ್ರೆ ಇದೇ ರೀತಿ ಮಾಡಿ. ಬೇಗ ಆಗುತ್ತೋ ಇಲ್ವೋ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸಿ. ನಾನಂತೂ ಇದೇ ರೀತಿಯೇ ಮಾಡೋದು. ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು. ನನ್ನ ವಿಡಿಯೋನ ಇದೇ ರೀತಿಯಾಗಿ ನೋಡ್ತಾ ಇರಿ. ಈ ರೀತಿ ವಿಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಇಷ್ಟ ಆತಂದ್ರೆ ಕಮೆಂಟ್ ಒಳಗೆ ಲೈಕ್ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಬೇರೆಯವರು ಯಾರಾದರೂ ಟೇಲರ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಫಾಲೋ ಮಾಡ್ತಾಯಿರಿ. ಇದೇ ರೀತಿ ಒಳ್ಳೆ ಟಿಪ್ಸ್ನ ನಾನು ಹಾಕ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಕೂಡ ನಮಸ್ಕಾರಗಳು.